ನಾನು ಇಲ್ಲಿದ್ದೀನಿ ಅಂತಂದ್ರೆ ಒನ್ ಆಫ್ ದ ಕಾರಣ ಅವರೇ ರೀಸನ್. ಧರ್ಮದಿಂದ ನನಗೆ ಏನು ಸಾಥ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇವತ್ತು ಸಹ ಇಲ್ಲಿದ್ದೀನಿ. ಇವಾಗ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಅವತ್ತಿನ ಸಹ ಬೇಕಾದ್ರೆ ಯಾರು ಬೇಕಾದ್ರೆ ಇನ್ನು ಹೊರಗಡೆಯಿಂದ ಕರ್ಕೊಂಡ್ಬಂದು ಸಿನಿಮಾ ಕೊಡ್ಬೋದಾಯ್ತು. ಬಟ್ ಅವ್ರು ನಮ್ಮನ್ನ ಮಾಡಿ ಅಂತ ಹೇಳಿರೋದೇ ಒಂದು ಗ್ರೇಟ್. ಬಟ್ ಆ ಒಂದು ಅವಕಾಶನ ನಾನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂತೀರ. ಇದೆರಡು ಪಕ್ಕದಲ್ಲಿಟ್ಟರೆ ನನ್ನ ಮೈಲಿಗಲ್ಲು ಬಂದು ರಕ್ಕಸಪುರದವಳು ಇದ್ದಾಗ ಇನ್ನು ಕಾನೂನು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ತಲೆ ಬಾಗ್ಲೇಬೇಕು. ಅದಾದ್ಮೇಲೆ ಇನ್ನು ಭಗವಂತ ಇದ್ದಾನೆ, ಏನ್ ಸತ್ಯ ಏನ್ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತು. ನಾನು ಈ ಮುಖಾಂತರ ಅನ್ಕೋತೀನಿ, ರಾಜ್ ಸರ್ ನೀವು ಇಟ್ಟಿರೋ ಒಂದು ನಂಬಿಕೆನ ನಾವು ಉಳಿಸ್ಕೊಂಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ನೆಗೆಟಿವ್ ಶೇಡ್, ಒಂದು ಪಾಸಿಟಿವ್ ಶೇಡ್ ತೋರಿಸಿರೋ ರೀತಿ ಇದೆ. ಒಂಚೂರು ಏನಾದ್ರು ಹೇಳೋದಾದ್ರೆ? ನಾನು ಹೇಳೋದಾದ್ರೆ ಹೆಂಗೆ ಹೇಳ್ಬಿಡ್ಲಿ ನಾನು ಇವಾಗ ಇಲ್ಲ, ನೀವು 6ನೇ ತಾರೀಕು ಸಿನಿಮಾ ನೋಡಿ ಆಡಿಯನ್ಸ್ನ ಪಲ್ಸ್ನು ಹಿಡಿದು ಅದ್ರ ಜೊತೆಗೆ ಥ್ರಿಲ್ಲರ್ ಕೊಟ್ಟರೆ ಹೆಂಗಿರುತ್ತೆ, ಪ್ಲಸ್ ಎಮೋಷನ್ ಕೊಟ್ಟರೆ ಹೇಗಿರುತ್ತೆ, ಅರ್ಜುನ್ ಜನ್ಯ ಅವರ ಕಾಂಬಿನೇಷನ್ ಅಲ್ಲಿ ಸಂಗೀತ ಇದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ನಾನೇನು ಹೇಳೋದ್ ಬೇಕಾಗಿಲ್ಲ. ಸರ್ ಏನಂದ್ರೆ, ಇದು ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ. ನಾನು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ದೆ. ನಂಗೆ ಈ ಸ್ಟಂಟ್